ಎಲ್ಲರ ಜೊತೆಗೆ ನೋಡ್ತಾ ಇದ್ದೀರಾ ದೃಶ್ಯಗಳು ಬರ್ತಾ ಇದೆ. ಆಫ್ ಕೋರ್ಸ್ ದೇಶದ ಪ್ರಮುಖ ನಾಯಕರೆಲ್ಲರೂ ಕೂಡ ಈಗ ಸಭೆ ಸೇರ್ತಾ ಇದೆ. ಸರ್ವಪಕ್ಷ ಸಭೆ ಕರ್ತಾ ಇರುವಂಥ ನೆಲೆಯಲ್ಲಿ ಈಗಾಗಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಒಂದು ಸಭೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಈಗ ಸಂಸತ್ ಭವನದ ಅಪೆಕ್ಸ್ ಕಟ್ಟಡದಲ್ಲಿ ಸಭೆ ಸೇರಿದ್ದಾರೆ. ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಇಲ್ಲಿ ವಿಪಕ್ಷ ನಾಯಕರಂಥ ರಾಹುಲ್ ಗಾಂಧಿ ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ, ರಾಜನಾಥ್ ಸಿಂಗ್, ಅಮಿತ್ ಶಾ ಇವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಜನಾಥ್ ಸಿಂಗ್ ಈ ಒಂದು ಸಭೆಗೆ ಸಂಪೂರ್ಣ ಬ್ರೀಫ್ ಕೂಡ ಮಾಡ್ತಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಏನೆಲ್ಲ ಆಯಿತು ಅದರ ವಿವರಗಳನ್ನು ಕೊಡ್ತಾರೆ. ಇನ್ನಷ್ಟು ಬ್ರೇಕಿಂಗ್ ಬರ್ತಾ ಇದೆ. ದೆಹಲಿಯಲ್ಲಿ ಸರ್ವಪಕ್ಷಗಳ ಸಭೆ ಆರಂಭವಾಗಿದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು. ಈ ಸಭೆಯಲ್ಲಿ ಸಂಪೂರ್ಣ ವಿವರವನ್ನು ನೀಡಲಾಗುತ್ತೆ. ಸಭೆಯಲ್ಲಿ ಈಗಾಗಲೇ ಅಮಿತ್ ಶಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿ ಎಲ್ಲ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂಥ ಸರ್ವಪಕ್ಷಗಳ ಸಭೆ ಸಹಜವಾಗಿ ಕುತೂಹಲ ಕೆಳಿಸಿದೆ. ಯಾಕೆಂದರೆ ಈ ಒಂದು ಸಭೆಯಲ್ಲಿ ಕೇವಲ ಬ್ರೀಫಿಂಗ್ ಇದ್ರೂ ಕೂಡ ಮುಂದೆ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಖಂಡಿತವಾಗ್ಲೂ ವಿಪಕ್ಷದಲ್ಲಿರುವಂಥ ನಾಯಕರು ಚರ್ಚೆ ಮಾಡ್ತಾರೆ. ಯಾಕೆಂದರೆ ಹಿಂದೆ ಅವರು ಕೂಡ ಅಧಿಕಾರದಲ್ಲಿದ್ದಂಥವರು, ಸರ್ಕಾರವನ್ನು ನಡೆಸಿದವರು. ಹೀಗಾಗಿ ಮುಂದಿನ ಕ್ರಮಗಳ ಬಗ್ಗೆ ಅಥವಾ ಆಗ್ಬೋದಾದಂಥ ಪರಿಣಾಮಗಳ ಬಗ್ಗೆ, ಅದಕ್ಕೆ ಸರ್ಕಾರ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಮುಂದಿನ ಹಂತ ಅಥವಾ ಮುಂದಿನ ತಯಾರಿ ಯಾವ ರೀತಿ ಇರಬೇಕು, ಇದೆಲ್ಲದರ ಬಗ್ಗೆ ವಿವರವನ್ನು ನೀಡುವಂಥ, ಸಲಹೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದರೆ ಹಿಂದೆ ಎಂದೂ ಕೂಡ ಆಗಿಲ್ಲ ಇಂತಹ ಘಟನೆಗಳು. ಉರಿ ಪ್ರಕರಣವೇ ಇರ್ಬೋದು, ಬಾಲಾಕೋಟ್ ಪ್ರಕರಣವೇ ಇರ್ಬೋದು, ಅದರ ಜೊತೆಗೆ ಈಗ ಪೆಹಲ್ಗಾಮ್ ಪ್ರಕರಣವೇ ಇರ್ಬೋದು. ಇದೆಲ್ಲವೂ ಆದ ಬಳಿಕ ಸರ್ಕಾರ ನಿರಂತರವಾಗಿ ಏರ್ ಸ್ಟ್ರೈಕ್ಗಳನ್ನು ಮಾಡಿ ಕೌಂಟರ್ ಆಪರೇಷನ್ಸ್ಗಳನ್ನು ಮಾಡಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮುಂದೆ ಏನು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅದರ ವಿವರಣೆಯನ್ನು ಕೂಡ ವಿಪಕ್ಷಗಳಿಗೆ ಸರ್ಕಾರ ನೀಡುವಂಥ ಸಾಧ್ಯತೆ ಇದೆ. ಇವತ್ತು ಸರ್ವಪಕ್ಷದ ಸಭೆ ಇದೆ. ಪ್ರಮುಖವಾದಂಥ ಸುದ್ದಿ, ಪ್ರಧಾನಿ ನಿವಾಸಕ್ಕೆ ಅಜಿತ್ ದೋವಲ್ ಅವರು ಇದಕ್ಕೂ ಮೊದಲು ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನಿವಾಸಕ್ಕೆ ಅಜಿತ್ ದೋವಲ್ ಭೇಟಿಯನ್ನು ಕೊಟ್ಟಿದ್ದಾರೆ. ಭದ್ರತೆ ಕುರಿತು ಮೋದಿ ಜೊತೆ ಅಜಿತ್ ದೋವಲ್ ಗಂಭೀರವಾದಂಥ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ನಿನ್ನೆ ನಡೆದ ಕಾರ್ಯಾಚರಣೆ ಜೊತೆಗೆ ಇವತ್ತಿನ ಅಪ್ಡೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ ಗುಂಡಿನ ದಾಳಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಪ್ರಮುಖವಾಗಿ ಕುಪ್ವಾರ, ಪೂಂಚ್, ಬಾರಾಮುಲಾದಲ್ಲಿ ಪಾಕ್ ಶೆಲ್ ದಾಳಿ ಮಾಡ್ತಾ ಇದೆ. 14ನೇ ದಿನವೂ ಕೂಡ ಪಾಕಿಸ್ತಾನದಿಂದ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ ಅಜಿತ್ ದೋವಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ವಿವರಗಳು ಇನ್ನಷ್ಟೇ ಲಭ್ಯವಾಗ್ತಾ ಇದೆ. ಏನಾಗ್ತಾ ಇದೆ, ಇನ್ಫ್ಯಾಕ್ಟ್ ರಾಷ್ಟ್ರದ ಭದ್ರತೆಯ ಜೊತೆಗೆ ಗಡಿ ಭಾಗದಲ್ಲಿರುವಂಥ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಏನಿದೆ, ಅಪ್ರಚೋದಿತ ದಾಳಿಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಹತ್ವದ ಸಭೆ ಕೂಡ ಇದೆ. ನಿನ್ನೆ ದಾಳಿ ಆದ ಬಳಿಕ ಅಫ್ಕೋರ್ಸ್ ಪಾಕಿಸ್ತಾನ ಕೂಡ ಸುಮ್ಮನೆ ಇರಲ್ಲ. ಪಾಕಿಸ್ತಾನದಿಂದ ಆಗುವಂಥ ದಾಳಿಗೆ ಅದಕ್ಕೆ ಕೌಂಟ್ರಾಗಿ ಏನೆಲ್ಲ ಭದ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇದರ ವಿವರವನ್ನು ಕೂಡ ಅಜಿತ್ ದೋವಲ್ ಅವರು ಪ್ರಧಾನಿ ಅವರಿಗೆ ನೀಡ್ತಾರೆ. ಇವತ್ತಿನ ಸಭೆಯಲ್ಲಿ ಒಂದು ಬ್ರೀಫಿಂಗ್ ಇರುತ್ತೆ. ಮೊದಲನೇದಾಗಿ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ, ಪ್ರಮುಖವಾಗಿ ರಾಷ್ಟ್ರದಲ್ಲಿ ಕೈಗೊಂಡಿರುವಂಥ ಎಲ್ಲ ಕ್ರಮಗಳ ಬಗ್ಗೆ ಅಜಿತ್ ದೋವಲ್ ಈಗಾಗಲೇ ಬ್ರೀಫ್ ಕೂಡ ಮಾಡ್ತಾರೆ. ಜೊತೆಗೆ ಸಹಜವಾಗಿ ಕೆಲವೊಂದಿಷ್ಟು ಮಾಹಿತಿ ರವಾನೆ ಆಗಿರುತ್ತೆ. ಗಡಿ ಭಾಗದಿಂದ ಬಂದಿರುವಂಥ ಮಾಹಿತಿ ಇರ್ಬೋದು, ಜೊತೆಗೆ ಈಗಾಗಲೇ ಇಂಟೆಲ್ ಅಥವಾ ಗುಪ್ತಚರ ವಿಭಾಗದಿಂದ ಬಂದಿರುವಂಥ ಮಾಹಿತಿ ಜೊತೆಗೆ ಅಗತ್ಯ ಪೂರಕ ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇರೋ ಒಂದು ಭಾಗ. ಈಗಾಗಲೇ ಪಾಕಿಸ್ತಾನದ ಗಡಿ ಭಾಗದ ಜೊತೆಗೆ ಇನ್ನು ಪಶ್ಚಿಮದ ಹಾಗೆ ಪೂರ್ವದ ಗಡಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರಮುಖವಾಗಿ ಚೀನಾದ ಬಾರ್ಡರ್ಗಳೇ ಇರ್ಬೋದು, ಅದೇ ರೀತಿ ಬಾಂಗ್ಲಾದೇಶದ ಬಾರ್ಡರ್ಗಳಿರ್ಬೋದು, ಜೊತೆಗೆ ಆಂತರಿಕವಾಗಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಕೂಡ ಸಲಹೆಗಾರರು ಮಾಹಿತಿಯನ್ನು ನೀಡ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಇವತ್ತು ಸರ್ವಪಕ್ಷಗಳ ಸಭೆ ಇದನ್ನು ಕೆಲವೇ ಹೊತ್ತಿನಲ್ಲಿ ದೆಹಲಿಯಲ್ಲಿ ಸರ್ವಪಕ್ಷಗಳ ಸಭೆ ಆರಂಭವಾಗುತ್ತೆ. ಸಂಸತ್ನ ಅನೆಕ್ಸ್ ಕಟ್ಟಡದಲ್ಲಿ ನಡೆಯಲಿರುವಂಥ ಈ ಒಂದು ಸಭೆ, ಈ ಸಭೆಯಲ್ಲಿ ಇನ್ಫ್ಯಾಕ್ಟ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆ ಇದು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಈಗ ಸರ್ಕಾರ ಕೇವಲ ಬ್ರೀಫ್ ಅಷ್ಟೇ ಮಾಡುತ್ತಾ ಅಥವಾ ಬ್ರೀಫ್ ಜೊತೆಗೆ ಮುಂದಿನ ಕ್ರಮಗಳ ಬಗ್ಗೆ ಏನಾದರೂ ಸಂಪೂರ್ಣ ವಿವರವನ್ನು, ಅಂದರೆ ಈಗಾಗಲೇ ದಾಳಿ ಮಾಡಲಾಗಿದೆ ಪಾಕಿಸ್ತಾನದ ಮೇಲೆ. ಆ ಪಾಕಿಸ್ತಾನದಲ್ಲಿ ಮಾಡಿದಂಥ ದಾಳಿಯನ್ನು ಖಂಡಿತವಾಗ್ಲೂ ಎಲ್ಲ ಪಕ್ಷಗಳಿಗೆ ವಿವರವಾಗಿ ಹೇಳ್ತಾರೆ. ಏನಾಗಿದೆ, ಯಾವ ಥರ ಕೌಂಟರ್ ಆಪರೇಷನ್ಸ್ಗಳನ್ನು ಮಾಡಿದ್ದೀವಿ, ಅದರ ಸಂಪೂರ್ಣ ವಿವರವನ್ನು ಮತ್ತೊಮ್ಮೆ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ವಿಪಕ್ಷಗಳಿಗೆ ನೀಡಲಾಗುತ್ತೆ. ಇದರ ಜೊತೆಗೆ ಮುಂದೆ ಕೈಗೊಳ್ಳಬೇಕಾದಂಥ ಕ್ರಮ, ಅದು ಆರ್ಥಿಕವಾದಂಥ ಕ್ರಮಗಳಿರ್ಬೋದು, ಜೊತೆಗೆ ರಾಜಕೀಯವಾದಂಥ ಹೆಜ್ಜೆ ಇರ್ಬೋದು, ಇದರ ಬಗ್ಗೆ ಕೂಡ ಬ್ರೀಫಿಂಗ್ ಆಗುತ್ತೆ. ಯಾಕೆಂದರೆ ಇದು ರಾಷ್ಟ್ರದ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ವಿಶ್ವಾಸಕ್ಕೆ ಕರೆದೊಯ್ದು ಆನಂತರ ತೀರ್ಮಾನವನ್ನು ಮಾಡಲಾಗುತ್ತೆ. ಈಗಾಗಲೇ ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಈ ಒಂದು ಪ್ರಕರಣದಲ್ಲಿ, ಅಂದರೆ ಈ ಒಂದು ವಿಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವೇ ಇರ್ಬೋದು ಅಥವಾ ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳುವಂಥ ಯಾವುದೇ ಕ್ರಮ ಇರ್ಬೋದು, ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿವೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ನೀವು ಕೈಗೊಳ್ಳಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಹೇಳಿವೆ. ಹೀಗಾಗಿ
ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಮೊದಲನೇದಾಗಿ ಏನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಾಕಿಸ್ತಾನದ ವಿರುದ್ಧ ಆಗಿರುವಂಥ ಆಪರೇಷನ್ ಸಿಂಧೂರ್ನ ಸಂಪೂರ್ಣ ವಿವರವನ್ನು ನೀಡಲಾಗುತ್ತೆ. ಇದಾದ ಬಳಿಕ ಮುಂದಿನ ಕ್ರಮಗಳೇನಾದ್ರು ಇದ್ದರೆ ಅಥವಾ ರಾಜಕೀಯ ಕ್ರಮ ಅಂದರೆ ಎಲ್ಲ ಮಿಲಿಟರಿ ಆಪರೇಷನ್ಸ್ಗಳನ್ನು ಹೇಳಲ್ಲ, ಸಹಜವಾಗಿ ಆರ್ಥಿಕ ಕ್ರಮಗಳಿರ್ಬೋದು ಅಥವಾ ರಾಜಕೀಯವಾಗಿ ಯಾವುದೇ ಹೆಜ್ಜೆಯನ್ನು ಇಟ್ಟರೆ, ಜೊತೆಗೆ ಡಿಪ್ಲೊಮ್ಯಾಟಿಕಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಮಯ ಬಂದಿದ್ದರೆ ಅದರ ವಿವರವನ್ನು ಕೂಡ ಇನ್ನಿತರ ಪಕ್ಷದ ನಾಯಕರಿಗೆ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಜಾಯ್ನ್ ಆಗ್ತಿದ್ದಾರೆ ದೆಹಲಿಯಿಂದ. ಹರೀಶ್, ಸಹಜವಾಗಿ ಸರ್ವಪಕ್ಷ ಸಭೆಯಲ್ಲಿ ಒಂದು ಬ್ರೀಫಿಂಗ್ ಇರುತ್ತೆ, ಅಂದರೆ ನಿನ್ನೆ ಆಪರೇಷನ್ ಸಿಂಧೂರ್ ಏನಾಯಿತು ಅನ್ನೋದರ ಬ್ರೀಫಿಂಗ್ ಇರುತ್ತೆ. ಇದ್ರ ಜೊತೆಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸರ್ಕಾರ ಏನಾದ್ರು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದ್ರೆ ಅಥವಾ ಮುಂದೆ ಆಗುವಂಥ ಹೆಜ್ಜೆಯೇನಾದ್ರು ಬ್ರೀಫ್ ಮಾಡುವಂಥ ಸಾಧ್ಯತೆ ಇದೆಯಾ? ಹೌದು ಪ್ರಮೋದ್, ಮುಖ್ಯವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಪೆಹಲ್ಗಾಮ್ನಲ್ಲಿ ಉಗ್ರರು ಏನು ದಾಳಿಯನ್ನು ನಡೆಸಿದ್ರು, ಪಾಕಿಸ್ತಾನ ಉಗ್ರರು ಭಾರತದ ಕಾಶ್ಮೀರದಲ್ಲಿ ದಾಳಿಯನ್ನು ನಡೆಸಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಕೂಡ ಈಗ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರುವಂತಹದ್ದು. ಈ ಪೆಹಲ್ಗಾಮ್ ದಾಳಿ ಆದ ಬಳಿಕ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು. ಸರ್ವಪಕ್ಷಗಳ ನಾಯಕರುಗಳು ಕೂಡ ಒಂದು ಸರ್ಕಾರ ಜೊತೆ ನಿಂತಿದ್ರು. ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ, ಮತ್ತೆ ಉಗ್ರವಾದದ ವಿರುದ್ಧ ತೀಕ್ಷ್ಣವಾದ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ಪಕ್ಷಗಳು ಕೂಡ ಒತ್ತಾಯವನ್ನ ಮಾಡಿದ್ದು. ಈಗ ಒಂದು ಪ್ರತೀಕಾರವನ್ನು ತೀರಿಸಿಕೊಂಡಾಗಿದೆ. ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ವಿರೋಧ ಪಕ್ಷಗಳಿಗೆ ಮಾಹಿತಿಯನ್ನ ಮತ್ತೆ ಸರ್ವ ಪಕ್ಷಗಳಿಗೂ ಕೂಡ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಹೀಗಾಗಿ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಗೃಹ ಸಚಿವರು ಸೇರಿದಂತೆ ಇತರ ಸಚಿವರುಗಳ ಜೊತೆಗೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಈಗ ಸರ್ವಪಕ್ಷ ಸಭೆ ಆರಂಭ ಆಗಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರು ಆಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಬೇರೆ ಪಕ್ಷಗಳ ನಾಯಕರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ರಕ್ಷಣಾ ಸಚಿವರು ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ವಿವರವನ್ನು ನೀಡುತ್ತಾರೆ. ಹೇಗೆ ನಮ್ಮ ಸೈನ್ಯ ಹೇಗೆ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂತು, ಮತ್ತೆ ಕಾರ್ಯಾಚರಣೆ ಹೇಗಿತ್ತು, ಮತ್ತೆ ಇದರ ಪರಿಣಾಮಗಳೇನು ಅನ್ನುವಂಥದ್ರ ಬಗ್ಗೆ ಕೂಡ ವಿವರವನ್ನು ನೀಡುತ್ತಾರೆ. ಮತ್ತೆ ಪಾಕಿಸ್ತಾನ ಕೂಡ ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ, ನಿರಂತರವಾಗಿ ಕದನ ವಿರಾಮವನ್ನು ಕೂಡ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆಯೂ ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ಸರ್ಕಾರ ಚರ್ಚೆಯನ್ನ ಮಾಡುತ್ತೆ. ಮುಖ್ಯವಾಗಿ ಪಾಕಿಸ್ತಾನ ನಾಗರಿಕರ ಮೇಲೆ ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಸೈನಿಕರು ದಾಳಿಯನ್ನ ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಭಾರತೀಯ ನಾಗರಿಕರು ಈ ಒಂದು LOCಯ ಗಡಿ ಭಾಗದಲ್ಲಿ ಸಾವನ್ನಪ್ಪಿರುವಂಥದ್ದು. ಇದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಇದೆ. ಮತ್ತೆ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಭಾರತದ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಪಾಕಿಸ್ತಾನ ಯಾವ ರೀತಿಯಾದಂತಹ ದಾಳಿ ಮಾಡಬಹುದು, ಪಾಕಿಸ್ತಾನದ ಶಕ್ತಿ ಏನು, ಮತ್ತೆ ಭಾರತ ಯಾವ ರೀತಿಯಾಗಿ ಸಿದ್ಧತೆ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಇವತ್ತು ಸರ್ವ ಪಕ್ಷಗಳ ನಾಯಕರ ಸಭೆಯಲ್ಲಿ ಚರ್ಚೆ ಮಾಡುತ್ತೆ. ಮತ್ತೆ ವಿರೋಧ ಪಕ್ಷಗಳಿಂದ ಏನಾದರೂ ಸಲಹೆಗಳಿದ್ರೆ, ಯಾಕಂತಂದ್ರೆ ಮಾಜಿ ಸಚಿವರುಗಳಿರ್ತಾರೆ, ಸರ್ಕಾರವನ್ನು ನಡೆಸಿದವರು ಇರ್ತಾರೆ ವಿರೋಧ ಪಕ್ಷಗಳಲ್ಲಿ, ಅವರ ಸಲಹೆಗಳನ್ನು ಕೂಡ ಸರ್ಕಾರ ಪಡೆಯುವಂತ ಸಾಧ್ಯತೆ ಇರುತ್ತೆ. ಹರೀಶ್, ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಜರಾತಿ ಬಗ್ಗೆ ಕೂಡ ಹಿಂದೆ ಕಾಂಗ್ರೆಸ್ ಅಲಭ್ಯತೆ ಬಗ್ಗೆ, ಅಂದರೆ ಅವರು ಹಾಜರಿರಲಿಲ್ಲ ಕಳೆದ ಸರ್ವಪಕ್ಷ ಸಭೆಯಲ್ಲಿ ಅಂತ ಅನೇಕ ದೂರುದುಮ್ಮಾನಗಳನ್ನು ವಿಪಕ್ಷಗಳು ಹೇಳಿದ್ವು. ಹೀಗಾಗಿ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಹಾಜರಿರಲ್ಲ, ರಾಜನಾಥ್ ಸಿಂಗ್ ಅವರೇ ರಕ್ಷಣಾ ಸಚಿವರಾಗಿ ಬ್ರೀಫ್ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲ ಈಗಾಗಲೇ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಬಹುಶಃ BJP ಇದಕ್ಕೆ ಏನು ಉತ್ತರ ಕೊಡುವಂಥ ಸಾಧ್ಯತೆ ಇದೆ? ಹೌದು ಪ್ರಮೋದ್, ಸಹಜವಾಗಿಯೇ ವಿರೋಧ ಪಕ್ಷಗಳಿಂದ ಈ ತರದೊಂದು ಆರೋಪ ಬರ್ತಾ ಇದೆ. ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಯ ನಂತರ, ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಸರ್ವಪಕ್ಷ ಸಭೆಯನ್ನ ಕರೆಯಲಾಯಿತು. ಆ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿಲ್ಲ ಅನ್ನುವಂತಹದ್ದನ್ನ ವಿರೋಧ ಪಕ್ಷಗಳು ದೊಡ್ಡ ಚರ್ಚೆಯನ್ನ ಮಾಡಿದ್ವು. ಯಾಕೆ ಈ ವಿಚಾರದಲ್ಲಾದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವಪಕ್ಷಗಳ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು, ಅವರ ಉಪಸ್ಥಿತಿ ಬಹಳಷ್ಟು ಮುಖ್ಯ ಆಗಿತ್ತು. ಅದನ್ನು ಬಿಟ್ಟು ಅವರು ಬಿಹಾರದ ಸಮಾವೇಶಕ್ಕೆ ಹೋಗಿ ಅಲ್ಲಿ ಪ್ರಚಾರ ಭಾಷಣವನ್ನ ಮಾಡಿ ಬಂದ್ರು. ಅದರ ಬದಲು ಸರ್ವಪಕ್ಷಗಳ ಸಭೆಯಲ್ಲಿ ಭಾಗಿಯಾಗಬಹುದಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂಥ ಚರ್ಚೆ ಮಾಡಿದ್ರು. ಮತ್ತೆ ಇದನ್ನೇ ದೊಡ್ಡ ವಿಚಾರವನ್ನಾಗಿ ಕೂಡ ಮಾಡಲಾಗಿತ್ತು. ಈಗಲೂ ಕೂಡ ಇವತ್ತು ನಡೀತಾ ಇರತಕ್ಕಂಥ ಸಭೆ ಏನಿದೆ, ಆಫ್ಟರ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಇವತ್ತು ನಡೀತಾ ಇರತಕ್ಕಂಥ ಸರ್ವಪಕ್ಷ ಸಭೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇಲ್ಲ. ರಕ್ಷಣಾ ಸಚಿವರೇ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಮತ್ತೆ ಇಡೀ ಆಪರೇಷನ್ ಬಗ್ಗೆ ಕೂಡ ಏನೇನು ನಡೀತು, ಇದರ ಪರಿಣಾಮಗಳೇನು, ಹೇಗೆ ಕಾರ್ಯಾಚರಣೆ ನಡೀತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು
ತಕ್ಷಣ ಸಚಿವರೇ ನೀಡ್ತಾರೆ. ಮತ್ತು ಗೃಹ ಸಚಿವರುಗಳು ಕೂಡ ಇದರ ಬಗ್ಗೆ ಅಂದರೆ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಹೇಗೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಪ್ಯಾರಾಮಿಲಿಟರಿ ಫೋರ್ಸ್ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನು ಕೂಡ ಗೃಹ ಸಚಿವರು ವಿವರವನ್ನು ಕೊಡ್ತಾರೆ. ಹೀಗಾಗಿ ಪ್ರಧಾನಿ ಅಲಭ್ಯತೆ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಶ್ನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ವಿರೋಧ ಪಕ್ಷಗಳ ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಚಿವರನ್ನ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಪ್ರಮೋದ್. ಓಕೆ, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಯಾಗಿ.